ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ನಾವು ಹಿಂದಿನ ಭಾಗದಲ್ಲಿ 9ನೇ ಅಧ್ಯಾಯದ 13ನೇ ವಚನದಿಂದ 21ನೇ ವಚನದವರೆಗೆ ಓದಿದ್ವಿ. ಹಾಗೆಯೇ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟಂತಹ ಒಂದೇ ಧ್ವನಿಯನ್ನು ಕುರಿತು ಕೂಡ ಆಲೋಚನೆ ಮಾಡಿದ್ವಿ. ಈಗ ಯೂಫ್ರೇಟಿಸ್ ಎಂಬ ಮಹಾನದಿಯ ಬಳಿ ಕಟ್ಟಿರಲಾಗಿರುವಂತಹ 4 ಮಂದಿ ದೇವದೂತರನ್ನ ಕುರಿತು ನೋಡೋಣ. ಈ ಯೂಫ್ರೇಟಿಸ್ ಮಹಾನದಿಯ ಬಳಿ ಕಟ್ಟಿರುವಂತಹ ಈ 4 ಮಂದಿ ದೂತರು ಅಂದರೆ ದೇವರು ಈ ದಿನ ಈ ಸಮಯಕ್ಕಾಗಿಯೇ ಕಟ್ಟಿಡಲಾಗಿರುವಂತಹ 4 ದೆವ್ವಗಳು ಎನ್ನುವಂತಹ ವಿಷಯವನ್ನು ನಾವು ಗಮನಿಸಬೇಕು. ಹಾಗೆಯೇ ವಚನ 16ರಲ್ಲಿ ನೋಡ್ತೇವೆ 20 ಕೋಟಿಯ ಕುದುರೆ ದಂಡಿನವರನ್ನು ಕೂಡ ನೋಡ್ತೇವೆ. ಕುದುರೆಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕಗಳು ಇವು ಮನುಷ್ಯರ 3ನೇ ಒಂದು ಭಾಗವನ್ನು ಹತ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ನಡೆದರೂ ಕೂಡ ಮನುಷ್ಯರು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗುವುದಿಲ್ಲ ಎನ್ನುವಂತಹ ಒಂದು ದುರಂತದ ಅಥವಾ ವಿಷಾದನೀಯ ಸಂಗತಿಯನ್ನು ಕೂಡ ನಾವು 21ನೆಯ ವಚನದಲ್ಲಿ ನೋಡ್ತೇವೆ. ಜನರು ತಾವು ನಡೆಸ್ತಿದ್ದಂತಹ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಿಲ್ಲ ಅನ್ನುವಂತಹದ್ದು. ಹಾಗೆ ಇಲ್ಲಿ ಕೆಲವು ವಿಷಯಗಳನ್ನು ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಸಾರಾಂಶವಾಗಿ ಹೇಳೋದಾದರೆ ಸರ್ವಶಕ್ತನಾದ ದೇವರ ಚಿತ್ತದ ಪ್ರಕಾರ ಈ ಎಲ್ಲ ನ್ಯಾಯದಂಡನೆಗಳು ನಡೀತಾ ಇದೆ ಅನ್ನುವಂಥದ್ದು. ಹಾಗೆ ದೇವರು ನಿಗದಿಪಡಿಸಿದಂತಹ ಸಮಯದಲ್ಲಿ ಇವು ನಡೀತಾ ಇದೆ ಅನ್ನುವಂಥದ್ದು. ಹಾಗೆಯೇ ಮಿಡತೆಗಳ ದಂಡನ್ನು ಮತ್ತು 20 ಕೋಟಿ ಸೈನ್ಯವನ್ನು ಚರಿತ್ರೆಯಲ್ಲಿ ನಡೆದಿರುವ ಯಾವುದಕ್ಕೂ ಕೂಡ ನಾವು ತಪ್ಪಾಗಿ ಅರ್ಥೈಸಬಾರದು. ಜನರು ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಈ ನ್ಯಾಯ ತೀರ್ಪು ಅವಕಾಶ ಕೊಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲದೆ 6ನೆಯ ತುತ್ತೂರಿಯ ನ್ಯಾಯದಂಡನೆಯು ಪರಿಶುದ್ಧ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತ ನಡೆಯುತ್ತೆ ಅನ್ನುವಂತಹ ಒಂದು ಸಾಂಕೇತಿಕ ಅಂದರೆ ಸ್ಪಷ್ಟ ವಿವರಣೆ ಇದೆ. ಯೂಫ್ರೇಟಿಸ್ ನದಿಯನ್ನು ಅಕ್ಷರಶಃವಾಗಿ ತೆಗೆದುಕೊಳ್ಬೇಕು. ಸೈನ್ಯ ಬರುವ ದಿಕ್ಕು ಪೂರ್ವ ಎಂದಾಗ ಅದು ಇಸ್ರೇಲ್ಗೆ ಸಂಬಂಧ ಹೊಂದಿದೆ ಎನ್ನುವಂಥದ್ದು ಕೂಡ ಸ್ಪಷ್ಟ. 7 ವರ್ಷಗಳ ಕಾಲ ಸಂಕಟದ ಸಮಯದಲ್ಲಿ ನಡೆಯುವಂತಹ ಒಂದು ಸಮಯಗಳು ಇಸ್ರೇಲ್ನ ಸುತ್ತಮುತ್ತ ನಡೆಯುವಂಥವು ಇಸ್ರೇಲ್ಗೆ ನೇರವಾಗಿ ಸಂಬಂಧವನ್ನು ಹೊಂದಿರುವಂಥವು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಒಂದು ವಿಷಯದ ಬಗ್ಗೆ 20 ಕೋಟಿ ಒಂದು ದೊಡ್ಡ ಒಂದು ದಂಡಿರುವಂಥದ್ದನ್ನು, ಹಾಗೆ ಬೆಂಕಿ, ಹೊಗೆ, ಗಂಧಕ ಇವುಗಳನ್ನೆಲ್ಲ ನೋಡಿದಾಗ ನಮಗೆ ಈ ಒಂದು ಆಧುನಿಕ ಯುಗದಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ಸನ್ನು ಅಥವಾ ಅಣು ವಿಜ್ಞಾನದ ಬಗ್ಗೆ ತಿಳಿದಿರುವಂತಹ ಜನರಿಗೆ ಅನಿಸುವಂಥದ್ದು ಬಹುಶಃ ಇವೆಲ್ಲವೂ ಒಂದು ನ್ಯೂಕ್ಲಿಯರ್ ಫೋರ್ಸಸ್ನ ತೋರಿಸುವಂತಹ, ಅವುಗಳನ್ನು ಉಪಯೋಗಿಸಿ ನಡೆಸಲಾಗುವಂತಹ ಒಂದು ಯುದ್ಧವನ್ನು ಕೂಡ ಸೂಚಿಸಬಹುದು. ಅಥವಾ ಆ ರೀತಿಯ ಡಿಸ್ಟ್ರಕ್ಟಿವ್ ಪವರ್ಸ್ ಅನ್ನುವಂಥದ್ದು ಅನಿಸುವಂಥದ್ದು, ಅಥವಾ ಇವುಗಳು ಒಂದು ಸೈತಾನನ ಕಡೆಯ ದೂತರನ್ನು ಕೂಡ ತಿಳಿಸಬಹುದು. ಹಾಗೆಯೇ ಅಷ್ಟೇ ಅಲ್ಲದೆ ಈ ಎಲ್ಲ ಒಂದು ಬಾಧೆಗಳಿಂದ, ಈ ಒಂದು ಉಪದ್ರವದಿಂದ ಸುಮಾರು 3ನೇ ಒಂದು ಭಾಗ ಜನರು ಹತವಾಗುವಂತಹ ಒಂದು ದುರಂತವನ್ನು ನೋಡ್ತೇವೆ. ಅಂದರೆ ಈಗಾಗಲೇ ನಾವು ಮೊದಲನೇ 4 ಮುದ್ರೆಗಳನ್ನು ನೋಡಿದಾಗಲೇ ಕಾಲು ಭಾಗದಷ್ಟು ಜನರು ಸತ್ತು ಹೋದದ್ದನ್ನು ನೋಡಿದ್ದೇವೆ. ಈಗ ಮತ್ತಷ್ಟು ಸತ್ತದ್ದನ್ನು ನೋಡಿದಾಗ ಒಂದು 7ನೆಯ ಮುದ್ರೆ 7ನೇ ತುತ್ತೂರಿ ಊದುವುದಕ್ಕೆ ಮುಂಚೆ ಸುಮಾರು ಅರ್ಧ ಭಾಗದಷ್ಟು ಭೂಮಿಯ ಜನಸಂಖ್ಯೆ ಕಡಿಮೆಯಾಗುವಂತಹ ಒಂದು ದುರಂತದ ವಿಷಾದಕರ ಸಂಗತಿಯನ್ನು ನಾವು ಗಮನಿಸಬಹುದು. ಹಾಗೆಯೇ ಈ ಒಂದು ವಿಷಯದ ಬಗ್ಗೆ ಡಾಕ್ಟರ್ ಕ್ರಿಸ್ವೆಲ್ ಅನ್ನುವಂತಹ ಬೈಬಲ್ ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ: ಜನರು ತಮ್ಮ ದುಷ್ಟತನದಲ್ಲಿ ಪಟ್ಟು ಹಿಡಿದು ಯಾವುದೇ ಒಂದು ವಿಘ್ನಗಳನ್ನು ಕೂಡ ಲೆಕ್ಕಿಸ್ತೇನೆ ಮುಂದುವರೆದಾಗ ದೇವರು ಆ ದುಷ್ಟತನ ತನ್ನ ಪೂರ್ಣ ಅವಧಿಯನ್ನು ಮುಗಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡ್ತಾನೆ. ಹಾಗೆ ಅದನ್ನು ಬೆಳೀಲಿಕ್ಕೂ ಕೂಡ ಬಿಡ್ತಾನೆ ಅನ್ನುವಂಥದ್ದು, ಹಾಗೆ ಅದು ಮುಂದುವರಿಲಿಕ್ಕೂ ಕೂಡ ಬಿಡುವಂಥದ್ದು. ಒಬ್ಬ ಮನುಷ್ಯನು
ಸೈತಾನನ ಆಡಳಿತವನ್ನು ಆರಿಸಿಕೊಂಡಾಗ ಸೈತಾನನಿಗೆ ಸೇವಕನಾಗಿರುವುದರ ಅನುಭವ ಆ ಮನುಷ್ಯನಿಗೆ ಆಗುವಂತಹ ಒಂದು ಅವಕಾಶವನ್ನು ದೇವರು ಆ ಮನುಷ್ಯನಿಗೆ ಕೊಡ್ತಾನೆ. 5ನೆಯ ಮತ್ತು 6ನೆಯ ತುತ್ತೂರಿಗಳಲ್ಲಿ ಹೀಗೆಯೇ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ದುಷ್ಟತನದ ಆತ್ಮ ಕೆಲಸ ಮಾಡುವಂಥದ್ದು, ಹಾಗೆ ಅದು ಮುಂದುವರಿತಾ ಹೋಗುವಂಥದ್ದು, ಮತ್ತು ಕೊನೆಯದಾಗಿ ಅದು ವಿವರಿಸಲಿಕ್ಕೆ ಅಸಾಧ್ಯವಾಗುವಂತಹ ಒಂದು ಯಾತನೆ, ನೋವು, ವೇದನೆ, ಸಂಕಟ ಇವುಗಳಲ್ಲಿ ಮನುಷ್ಯರನ್ನು ಮುಕ್ತಾಯಗೊಳಿಸುವಂಥದ್ದನ್ನು ನಾವು ನೋಡ್ತೇವೆ. ನಾವು ಯಾವಾಗಲೂ ಈ ಒಂದು ಸಂಗತಿಯನ್ನು ನೆನಪಿನಲ್ಲಿಡಬೇಕು. ಪಾಪದಲ್ಲಿಯೇ ಬದುಕುವಂತಹ ಮನುಷ್ಯನು ತನ್ನ ಮನೆಯನ್ನು ನರಕದ ಗುಂಡಿಯ ಪಕ್ಕದಲ್ಲಿಯೇ ಕಟ್ತಾನೆ ಅನ್ನುವಂಥದ್ದು. ಅದು ಪಕ್ಕದಲ್ಲಿಯೇ ಇರುತ್ತೆ. ಮನುಷ್ಯರು ಸೈತಾನನಿಗೆ ದಾಸರಾಗುವಂಥದ್ದನ್ನು ಆರಿಸಿಕೊಂಡಾಗ ದುಷ್ಟತೆಯ ಹೆಚ್ಚಿನ ಕೆಲಸ ಮುಂದುವರಿತಾ ಹೋಗುವಂಥದ್ದು. ಯೂಫ್ರೇಟಿಸ್ನ ಸುತ್ತ ಇರುವ ಪ್ರದೇಶದಲ್ಲಿ ಮಾನವ ಚರಿತ್ರೆ ಬಹಳ ಪ್ರಮುಖತೆಯನ್ನು ಹೊಂದಿರುವಂಥದ್ದು. ಈ ಸ್ಥಳದಲ್ಲಿ ಮೂಲ ಏದೇನ್ ತೋಟವಿದ್ದಂತಹ ಮತ್ತು ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಮೊದಲನೆಯ ಸುಳ್ಳನ್ನು ಹೇಳಲಾಯಿತು ಅನ್ನುವಂಥದ್ದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬಹುದು. ಹಾಗೆಯೇ ಈ ಒಂದು ಸ್ಥಳದಲ್ಲಿ ಮೊದಲನೆಯ ಕೊಲೆ ಕೂಡ ನಡೆಯಿತು ಅನ್ನುವಂತಹ ದುರಂತದ ವಿಷಾದಕರ ಸಂಗತಿ. ಹಾಗೆಯೇ ಮೊದಲನೆಯ ಸಮಾಧಿಯನ್ನು ಕೂಡ ಇಲ್ಲಿ ತೋಡಲಾಯಿತು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಮೊದಲ ದೊಡ್ಡ ಧರ್ಮ ಭ್ರಷ್ಟತೆಗಳು ಇಲ್ಲಿ ಹುಟ್ಟಿಕೊಂಡು ಅನ್ನುವಂಥದ್ದು, ಸುಳ್ಳು ಧರ್ಮ, ವಿಗ್ರಹಾರಾಧನೆ, ಬಾಬೇಲ್ ಗೋಪುರ ಇತ್ಯಾದಿ ಇತ್ಯಾದಿ ಎಲ್ಲ ಸಂಗತಿಗಳು. ಈ ಒಂದು ಪ್ರದೇಶವನ್ನು ಅಬ್ರಹಾಮನು ಬಿಟ್ಟು ಕಲ್ದಿಯರ ಊರೆಂಬ ಸ್ಥಳಕ್ಕೆ ದೇವರಿಗೆ ವಿಧೇಯನಾಗಿ ಹೋದಂಥದ್ದನ್ನು ನಾವು ಆದಿಕಾಂಡ 11ನೇ ಅಧ್ಯಾಯ 31ರ ವಚನದಲ್ಲಿ ನೋಡ್ತೇವೆ. ಹಾಗೆಯೇ ಮನುಷ್ಯರ 3ನೇ ಒಂದು ಭಾಗವನ್ನು ನಾಶಪಡಿಸಲು ದೇವರು ನಿಗದಿಪಡಿಸಿದಂತಹ ಒಂದು ವರ್ಷ, ತಿಂಗಳು, ದಿನ, ಗಂಟೆಯಲ್ಲಿ ಈ 4 ದೂತರನ್ನು, ದೆವ್ವಗಳನ್ನು ಬಿಚ್ಚಿ ಬಿಡುವಂಥದ್ದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಿದ್ದೇವೆ. ಈಗ ನಡೆಯುತ್ತಿರುವಂತಹ ಎಲ್ಲ ಸಂಗತಿಗಳನ್ನು ಕರ್ತನಾದ ದೇವರು ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತಹ ಒಂದು ದೊಡ್ಡ ಆಶ್ವಾಸನೆ ಕೂಡ ಅಲ್ಲಿದೆ. ಈ ತುತ್ತೂರಿಯ ವಿನಾಶಕಾರ ಮುಗಿದಾಗ ಭೂಮಿಯ ಭಾಗ ಅರ್ಧದಷ್ಟು ನಾಶವಾಗುವಂಥದ್ದು ಅದೊಂದು ದುರಂತ ಆದರೂ ಕೂಡ ಮನುಷ್ಯರು ದೇವರ ಒಂದು ಆಜ್ಞೆಯನ್ನು, ದೇವರ ಪ್ರೀತಿಯನ್ನು ಧಿಕ್ಕರಿಸಿ ನಡೆದಾಗ ಆಗುವಂತಹ ವಿನಾಶ ಎನ್ನುವಂಥದ್ದು ಬಹಳ ಸ್ಪಷ್ಟ. ಈ ಎಲ್ಲ ಸಂಗತಿಗಳನ್ನ ನೋಡಿದಾಗ, 6ನೆಯ ತುತ್ತೂರಿ ಊದಿದಾಗ ನಡೆದಂತಹ ಈ ಎಲ್ಲ ಸಂಗತಿಗಳನ್ನು ನೋಡಿದಾಗ ಸುವಾರ್ತೆ ಸಾರುವಂಥದ್ದು ಎಷ್ಟೊಂದು ಪ್ರಮುಖವಾದದ್ದು ಅನ್ನುವಂಥ ಅರಿವು ಕೂಡ ನಮಗೆ ಉಂಟಾಗುತ್ತೆ. ರಕ್ಷಣೆ ಇಲ್ಲದ ಜನರಿಗೆ ಎಂತೆಂತಹ ಒಂದು ತೊಂದರೆಗೆ ಸಿಕ್ಕಾಕೊಳ್ಬೋದು ಒಂದು ವೇಳೆ ರ್ಯಾಪ್ಚರ್ ಆದ ನಂತರ. ಇದರ ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ಕೂಡ ನೋಡ್ತೇವೆ. ಹಾಗೆ ಒಂದು ರ್ಯಾಪ್ಚರ್ನಿಂದ ತಪ್ಪಿಸಿಕೊಂಡಂತಹ, ಸಭೆ ಎತ್ತಲ್ಪಡುವಿಕೆಯಿಂದ ತಪ್ಪಿಸಿಕೊಂಡಂತಹ ಜನರು ಈ ಒಂದು ಮಹಾಸಂಕಟ ಕಾಲಕ್ಕೆ, 7 ವರ್ಷಗಳ ಮಹಾಸಂಕಟ ಕಾಲಕ್ಕೆ ತಾವಾಗಿಯೇ ಜಾರಿ ಹೋಗುವಂಥದ್ದನ್ನು, ಆ ಒಂದು ದುರಂತವನ್ನು ಕೂಡ ನೋಡ್ತಾರೆ. ಹಾಗೆಯೇ ಅದೊಂದು ಅಲ್ಲಿ ನಮಗೆ ಅತಿ ಪ್ರಿಯರಾದಂತಹ ಸ್ನೇಹಿತರಿರ್ಬೋದು, ನೆಂಟರಿಷ್ಟರಿರ್ಬೋದು, ಇದೊಂದು ಬಹಳ ಪ್ರಮುಖವಾದಂತಹ ವಿಷಯ. ಸುವಾರ್ತೆಯನ್ನು ಹೇಳಲೇಬೇಕಾದಂತಹ ಒಂದು ಭಾರ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿಯೂ ಇದೆ ಅನ್ನುವಂಥದ್ದನ್ನು ಜ್ಞಾಪಿಸುವಂತಹ, ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸುವಂತಹ ಈ ಎಲ್ಲ ತುತ್ತೂರಿಗಳು, ಅವುಗಳಿಂದ ಬರುವಂತಹ ಒಂದು ವಿಪತ್ತುಗಳು ಬಹಳ ಸ್ಪಷ್ಟವಾಗಿ ಒತ್ತಾಯಪಡಿಸುವಂಥವಾಗಿವೆ. ಹಾಗೆ ನಾವು ಈ 21ನೆಯ ವಚನದಲ್ಲಿ ನೋಡಿದ ಹಾಗೆ ಜನರು ಇಷ್ಟೆಲ್ಲ ಕಷ್ಟಗಳನ್ನು ನೋಡಿದರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದಂಥದ್ದು ಮಾತ್ರ ಬಹಳ ದುರಂತಕಾರಿಯಾದಂತಹ, ವಿಷಾದನೀಯವಾದಂತಹ ಮತ್ತು ಸಂಪೂರ್ಣ ವಿನಾಶಕ್ಕೆ ತಮ್ಮನ್ನು ತಾವೇ ತಳ್ಳಿಕೊಂಡಂತಹ ಒಂದು ದೊಡ್ಡ ಸಂಕಟ ಅನ್ನುವಂಥದ್ದು. ಹಾಗೆ ನಾನೀಗ ನಿಮಗೆ 10ನೆಯ ಅಧ್ಯಾಯಕ್ಕೆ ಹೋಗೋದಕ್ಕೆ ಮುಂಚೆ ಕೆಲವು ವಿಷಯಗಳನ್ನು, ಏಂಜಲ್ಸ್ ಅಂದರೆ ದೇವದೂತರನ್ನು ಕುರಿತ ಹಾಗೆ ಕೆಲವು ವಿಷಯಗಳನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ದೇವದೂತರು ಅನ್ನುವಂಥವರು ನಮಗೆ ಬಹಳ
ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವಂಥವರಾಗಿದ್ದಾರೆ. ಹಾಗೆಯೇ ಹಳೆಯ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆಯಲ್ಲಿ ಬಹಳ ಹೆಚ್ಚು ಸ್ಪಷ್ಟವಾಗಿ ಹೋಗ್ತಾ ಹೋದಂತಹ ದೇವದೂತರ ಬಗ್ಗೆ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ರೆ ಬಹಳ ಅನುಕೂಲ ಅನ್ನುವಂಥದ್ದು ಮುಂದಿನ ಅಧ್ಯಾಯಕ್ಕೆ. ನಿಜವಾಗಿ ಹೇಳ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ದೇವದೂತರ ಬಗ್ಗೆ ಅನೇಕ ಸಾರಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಮತ್ತಾಯ 13ನೇ ಒಂದು ಅಧ್ಯಾಯದಲ್ಲಿ 39ನೇ ವಚನದಲ್ಲಿ, ಹಾಗೆಯೇ 18ನೇ ಅಧ್ಯಾಯ 10ನೇ ವಚನ, 22, 30, 25, 31, 26, 53ನೇ ವಚನ, ಹಾಗೆಯೇ ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ, 16, 22ರಲ್ಲಿ ಕೂಡ ನೀವು ಇವುಗಳನ್ನ ನೋಡಬಹುದು. ಈ ದೇವದೂತರು ಬಹಳ ವ್ಯಕ್ತಿಗತವಾದಂಥವರು, ಅಂದರೆ ಪರ್ಸನಲ್ ಆಗಿರುವಂಥವರು, ಮತ್ತು ಪಾಪವಿಲ್ಲದವರು, ಹಾಗೆ ಸಾವು ಅನ್ನುವಂಥದ್ದು ಅವರಲ್ಲಿಲ್ಲ ಅನ್ನುವಂಥದ್ದು, ಹಾಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥವರು, ಮತ್ತು ಮನುಷ್ಯರೊಂದಿಗೆ ಕೂಡ ಬಹಳ ನಿಕಟವಾದ ಒಂದು ಸಂಬಂಧವನ್ನು ಹೊಂದಿದಂಥವರು, ದೇವರ ರಾಜ್ಯದ ಚರಿತ್ರೆಯೊಂದಿಗೆ ಕೂಡ ಒಂದು ನಿಕಟವಾದಂತಹ ಸಂಬಂಧವನ್ನು ಹೊಂದಿದಂಥವರು. ಈ ದೇವದೂತರುಗಳಲ್ಲಿ ಇರುವಂತಹ ಒಂದು ಮನೋಭಾವ ನಿಜವಾಗಿಯೂ ಇಂದಿನ ಕ್ರೈಸ್ತರಿಗೆ ಇರಬೇಕಾದಂತಹ ಒಂದು ನೈಜ ಮೌಲ್ಯವನ್ನು ಎತ್ತಿ ಹಿಡಿಯುವಂಥದ್ದು. ಈ ದೇವದೂತರು ನಮಗೆ ಬಹಳ ಪ್ರಮುಖರಾದವರಾಗ್ತಾರೆ. ಯಾಕೆಂದರೆ ನಾವು ನಮ್ಮ ನಿರಂತರ ಜೀವಿತವನ್ನು ನಿತ್ಯ ಕಾಲದ ಜೀವಿತವನ್ನು ನಮ್ಮ ಕರ್ತನಾದ ದೇವರ ಸನ್ನಿಧಿಯಲ್ಲಿ ಈ ದೇವದೂತರ ಜೊತೆ ಕಳಿತೇವೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಡಬೇಕು. ಈ ದೇವದೂತರಿಂದ ನಮ್ಗೆ ಕೆಲವು ಅನುಕೂಲಗಳಿವೆ. ಅതെಂದರೆ ದೇವರ ಸೃಷ್ಟಿಗಳ ವಿವಿಧತೆಗಳ ಬಗ್ಗೆ ಬರಬಹುದಾದಂತಹ ಕೆಲವು ಸಂಕುಚಿತ ಆಲೋಚನೆಗಳನ್ನು ತಡೆ ಹಿಡಿಲಿಕ್ಕೆ ಅವರು ನಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ. ಹಾಗೆಯೇ ಎಲ್ಲ ದೇವದೂತರಿಗಿಂತ ಉನ್ನತನಾಗಿರುವ ಕ್ರಿಸ್ತನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅವರು ಸಹಾಯ ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ದೇವದೂತರ ಆರಾಧನೆಯ ಪ್ರಮುಖ ವಿಷಯ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದಿರುವಂತಹದ್ದು. ಅಷ್ಟೇ ಅಲ್ಲದೇನೆ ನಾವೀಗ ಬಹಳ ವೇಗವಾಗಿ ಧಾವಿಸಿ ಹೋಗ್ತಾ ಇದ್ದೇವೆ. ದಿನ ಕಳೆದ ಹಾಗೆ ನಾವು ಒಂದೊಂದು ದಿನವಾಗಿ ಪರಲೋಕಕ್ಕೆ ಹತ್ತಿರ ಹೋಗ್ತಾ ಇರುವಂತಹ ಒಂದು ಆ ಲೋಕದ ಬಗ್ಗೆ ನಮಗಿರುವಂತಹ ಗ್ರಹಿಕೆಯ ಬಗ್ಗೆ ಆಶ್ಚರ್ಯಕರವಾದ ಆಕರ್ಷಣೆಯನ್ನು ಅವರು ಉಂಟು ಮಾಡುವಂಥವರು. ಅಷ್ಟೇ ಅಲ್ಲದೇನೆ ದೇವರ ಚಿತ್ತವನ್ನು ಬಹಳ ಸಂತೋಷದಿಂದ ಬಹಳ ಪರಿಪೂರ್ಣತೆಯೊಡನೆ ಅವರು ನಡೆಸುವಂಥವರಾಗಿದ್ದಾರೆ. ನಾವು ಕರ್ತನ ಪ್ರಾರ್ಥನೆಯಲ್ಲಿ ನೋಡೋ ಹಾಗೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಅಂದರೆ ದೇವದೂತರ ಕಾರ್ಯಾಚರಣೆಯನ್ನು ತಿಳಿಸುವಂಥದ್ದು, ಅವರ ಒಂದು ಪರ್ಫೆಕ್ಷನ್ ಅಂತ ನಾವೇನು ಹೇಳ್ತೀವೋ ಅಂದರೆ ಪರಿಪೂರ್ಣತೆ, ಅವರ ಎಫಿಷಿಯನ್ಸಿಯನ್ನು ಅದು ತಿಳಿಸುವಂಥದ್ದು. ಹಾಗೆಯೇ ಇತರರು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದುವುದರ ಬಗ್ಗೆ ಅನೇಕ ಕ್ರೈಸ್ತರಿಗೆ ಇವತ್ತೊಂದು ನಿರ್ಲಿಪ್ತವಾದಂತಹ ಭಾವನೆ ಇದೆ, ಅಥವಾ ಉದಾಸೀನತೆ ಇದೆ, ಅಥವಾ ಉಪೇಕ್ಷೆಯಂತಹ ಒಂದು ಭಯಂಕರವಾದ ಕೆಟ್ಟ ಮನೋಭಾವವಿದೆ. ಆ ಕೆಟ್ಟ ಮನೋಭಾವವನ್ನು ಅಪಮಾನಗೊಳಿಸುವಂತಹ ಒಂದು ಒಳ್ಳೆಯ ದೊಡ್ಡ ಮನೋಭಾವವನ್ನು ಈ ದೇವದೂತರು ಹೊಂದಿರುವಂಥದ್ದನ್ನು ಬೈಬಲ್ ಸ್ಪಷ್ಟಪಡಿಸುತ್ತೆ. ಅದೇನೆಂದರೆ, ಒಬ್ಬ ಪಾಪಿ ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಿದಾಗ ದೇವದೂತರು ಹರ್ಷಿಸುತ್ತಾರೆ ಅನ್ನುವಂತಹ ವಿಷಯವನ್ನ ಬೈಬಲ್ನಲ್ಲಿ ನಾವು ನೋಡಬಹುದು. ಹಾಗೆಯೇ ಇಬ್ರಿಯ 1ನೇ ಅಧ್ಯಾಯ 14ನೇ ವಚನಗಳಲ್ಲಿ ಕೂಡ ನಾವು ಇವರನ್ನ ಕುರಿತು ಹಾಗೆ ನೋಡ್ಬೋದು. 12ನೇ ಅಧ್ಯಾಯ 22ರಲ್ಲಿ ಕೂಡ ನಾವು ಇವರ ಬಗ್ಗೆ ನೋಡಬಹುದಾಗಿದೆ. ಇಬ್ರಿಯ 1:14 ಇದರ ವಚನ ಹೀಗಿದೆ: ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳು ಎನ್ನುವಂಥದ್ದು. ಹಾಗೆಯೇ ಧರ್ಮಶಾಸ್ತ್ರವು ಭೂ ಸಂಬಂಧವಾದದ್ದು, ಭಯ ಹುಟ್ಟಿಸುವಂಥದ್ದು ಆಗಿದೆ. ಸುವಾರ್ತೆಯು ನಿರಂತರವಾಗಿಯೂ ಉತ್ಸಾಹ ಹುಟ್ಟಿಸುವಂಥದ್ದಾಗಿಯೂ ಇದೆ ಎಂಬುದನ್ನು ಕುರಿತು ಹೇಳುತ್ತಾ ಇಬ್ರಿಯ 12:22ನೇ ವಚನವನ್ನು ನೋಡ್ರಿ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಬಂದಿದ್ದೀರಿ ಎನ್ನುವಂತಹ ವಚನ. ಈ ದೇವದೂತರು ಮನುಷ್ಯರಾದ ನಮ್ಮ ಉನ್ನತ ಸ್ಥಾನವನ್ನು, ಕ್ರೈಸ್ತರಾದ ನಮ್ಮ ಬಾಧ್ಯತೆಯನ್ನು ಜ್ಞಾಪಿಸುವಂಥವರಾಗಿದ್ದಾರೆ.
1 ಕೊರಿಂಥ 6ನೇ ಅಧ್ಯಾಯದಲ್ಲಿ 1-7 ವಚನಗಳಲ್ಲಿ ಹೇಳಿರೋ ಹಾಗೆ ನಾವೀಗ ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಸ್ಥಾನವನ್ನು ಹೊಂದಿದ್ರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಸಭೆಯಾಗಿ ವಧುವಿನ ಒಂದು ಗೌರವನ ಸ್ಥಾನವನ್ನು ಹೊಂದಿ ಆತನೊಡನೆ ರಾಜ್ಯವಾಳ್ತೇವೆ, ಹಾಗೆ ದೇವದೂತರಿಗೂ ಕೂಡ ತೀರ್ಪು ಮಾಡ್ತೇವೆ ಅನ್ನುವಂಥದ್ದನ್ನು 3ನೇ ವಚನದಲ್ಲಿ ನಾವು ನೋಡಬಹುದು. ಹಾಗೆಯೇ 9ನೇ ಅಧ್ಯಾಯದಲ್ಲಿರುವಂತಹ ದೆವ್ವಗಳು, ನಾವೀಗ ನೋಡಿದಂತಹ ಯೂಫ್ರೇಟಿಸ್ ನದಿಯ ಬಳಿ ಕಟ್ಟಲ್ಪಟ್ಟಿದ್ದಂತಹ ದೆವ್ವಗಳು, ಇವುಗಳು ಕೂಡ ಸೈತಾನನ ಹಿಂದೆ ಹೋದಂತಹ ದೇವದೂತರಾಗಿದ್ದಂತಹ ಒಂದು ಕಾಲದಲ್ಲಿ ಮತ್ತೆ ಸೈತಾನನ್ನು ಆರಿಸಿಕೊಂಡಂತಹ ಬಿದ್ದು ಹೋದಂತಹ ದೂತರುಗಳು ಅನ್ನುವಂಥದ್ದನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇವರಲ್ಲಿ ಕೆಲವರು ಬಂಧಿತರಾಗಿದ್ದಾರೆ, ಈ ಬಿದ್ದು ಹೋದಂಥ ದೆವ್ವಗಳು, ಮತ್ತೆ ಕೆಲವರು ಹೊರಗಡೆ ಸ್ವೇಚ್ಛಾಚಾರವಾಗಿ ತಿರುಗಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಬೈಬಲ್ನಿಂದ ತಿಳಿದು ಬರುವಂತಹ ಕೆಲವು ಸಂಗತಿಗಳು. ಅವರು ದೇವರ ಮಕ್ಕಳನ್ನು ಎದುರಿಸುವಂತಹದ್ದು, ಪರಿಶೋಧಿಸುವಂತಹದ್ದು, ಹಾಗೆ ಬಾಧೆ ಉಂಟು ಮಾಡುವಂತಹದ್ದು, ಹಾಗೆ ಭೂಮಿಯ ಎಲ್ಲ ಕಡೆಯಿಂದ ತಮ್ಮ ಹಿಂಬಾಲಕರನ್ನು ಕೂಡಿಸಿಕೊಂಡು ನರಕದ ಕೂಪಕ್ಕೆ ಎಳೆದುಕೊಂಡು ಹೋಗುವಂತಹ ಒಂದು ದೆವ್ವಗಳ ಗುಂಪು ಅನ್ನುವಂಥದ್ದು. ನಾವೀಗ 10ನೇ ಅಧ್ಯಾಯವನ್ನು ನೋಡೋಣ. ನಾನು ನಿಮಗಾಗಿ 10ನೇ ಅಧ್ಯಾಯದ 1-11 ವಚನಗಳವರೆಗೆ ಓದ್ತೇನೆ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲುಬಿಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತೋರಿ ಬರುವಂತಹದ್ದು. ಪರಲೋಕದಿಂದ ಬಲಿಷ್ಠನಾದಂತಹ ಒಬ್ಬ ದೇವದೂತನು ಇಳಿದು ಬರುವಂಥದ್ದನ್ನು ನೋಡ್ತೇವೆ. ಹಾಗೆ ಅವನು ಮೇಘವನ್ನು ಧರಿಸಿಕೊಂಡಿರುವಂತಹದ್ದು. ಅಷ್ಟೇ ಅಲ್ಲ, ಅವನ ತಲೆಯ ಮೇಲೆ ಒಂದು ಮುಗಿಲು ಬಿಲ್ಲಿದೆ. ಅವನ ಮುಖ ಸೂರ್ಯನಂತೆ ಪ್ರಕಾಶಿಸ್ತಾ ಇರುವಂಥದ್ದು. ಹಾಗೆ ಅವನ ಪಾದಗಳು ಕೂಡ ಬೆಂಕಿಯ ಕಂಬಗಳಂತಿರುವಂಥದ್ದನ್ನು ನೋಡ್ತೇವೆ. ಅವನ ಕೈಯಲ್ಲಿ ಒಂದು ಚಿಕ್ಕ ಸುರುಳಿ ಅಥವಾ ಪುಸ್ತಕ ಇದೆ, ಅದು ತೆರೆದಿರುವಂತಹದ್ದು. ಹಾಗೇನೆ ಈ ಒಂದು ವಿವರಣೆಯನ್ನು ನೋಡಿದಾಗ ಅವನು 7 ಪ್ರಧಾನ ದೇವದೂತರಲ್ಲಿ ಒಬ್ಬನಾಗಿರ್ಬೋದು ಅನ್ನಿಸುವಂತಹ ಒಂದು ಅನಿಸಿಕೆ ಕೂಡ ಬರುವಂಥದ್ದು. ಒಂದು ನಿಖರವಾಗಿ ಹೇಳುವಂಥದ್ದಾದರೆ ಅವನು ಮೀಕಾಯಲ್ನಾಗಿರಬಹುದು. ಮೀಕಾಯಲ ಎನ್ನುವಂತಹ ಹೆಸರಿನ ಅರ್ಥ ದೇವರಂತೆ ಇರುವವನು ಎಂದು. ಹಾಗೆಯೇ
ಪರಲೋಕವಾಸಿಗಳ ಮತ್ತು ಅವರಿಗಿರುವಂತಹ ಮಹಿಮೆ ಮತ್ತು ಪರಿಶುದ್ಧತೆಯೊಂದಿಗೆ ಸರ್ವಶಕ್ತನಾದ ದೇವರ ಸನ್ನಿಧಿಯನ್ನು ಸಾಂಕೇತಿಸುವ ವಿವರಣೆಗಳನ್ನು ಒಳಗೊಂಡಿರುವಂತಹ ಒಂದು ಚಿತ್ರಣ ಇಲ್ಲಿದೆ. ಮೇಘ ಎನ್ನುವಂತಹದ್ದು ದೇವರ ಶೆಕಿನ ಮಹಿಮೆಯನ್ನು ಸೂಚಿಸುವಂತಹದ್ದು. ದೇವರು ಇಸ್ರಾಯೇಲರನ್ನ ಮೇಘ ಸ್ತಂಭದ ಮಾರ್ಗದರ್ಶನದಲ್ಲಿ ಮುನ್ನಡೆಸಿದ್ದನ್ನು ನೆನಪಿಸುವಂತಹದ್ದು. ಹಾಗೆ ಮುಗಿಲು ಬಿಲ್ಲಿದೆ ದೇವರ ಕರುಣೆಯನ್ನ ಹಾಗೂ ಒಡಂಬಡಿಕೆಯನ್ನ ಕಾಪಾಡುವಂತಹ ದೇವರನ್ನ ನೋಹನ ಸಮಯದಲ್ಲಿ ಆತನ ಮಾತುಗಳನ್ನ ನೆನಪಿಸುವಂತಹದ್ದು. ಹಾಗೆ ಅವನ ಬೆಂಕಿಯ ಪಾದಗಳು ದೇವರ ನ್ಯಾಯದಂಡನೆಗೆ ಸಾಂಕೇತಿಕವಾಗಿರುವಂಥವು. ಅಷ್ಟೇ ಅಲ್ಲದೆ ಸೂರ್ಯನಂತಿದ್ದ ಅವನ ಮುಖ ದೇವರ ಪ್ರಕಾಶಮಾನವಾದ ಒಂದು ಮಹಿಮೆಯನ್ನ ಚಿತ್ರಿಸುವಂತಹದ್ದು. ಅವನು ಸಿಂಹವು ಗರ್ಜಿಸುವ ಪ್ರಕಾರ ಕೂಗುವುದನ್ನು ನೋಡ್ತೇವೆ. ಕೂಗಿದಾಗ 7 ಗುಡುಗುಗಳು ಧ್ವನಿ ಕೊಡುವಂಥದ್ದನ್ನು, ಒಂದೊಂದಾಗಿ ಧ್ವನಿ ಕೊಡುವಂಥದ್ದನ್ನು, ಹಾಗೆ ಆ 7 ಗುಡುಗುಗಳ ನುಡಿಗಳನ್ನು ಬರೆಯಬೇಡ, ಗುಪ್ತವಾಗಿಡುವಂತಹ ಒಂದು ಆಕಾಶವಾಣಿಯನ್ನು ಕೂಡ ನೋಡ್ತೇವೆ. ಆ ನಂತರ ಆ ದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಮಹೋನ್ನತನಾದ ಸರ್ವಶಕ್ತನಾದ ಪರಾತ್ಪರನಾದ ದೇವರ ಮೇಲೆ ಆಣೆ ಇಡುವಂಥದ್ದನ್ನು ನೋಡ್ತೇವೆ. ಆಣೆಯ ವಾಕ್ಯಭಾಗಗಳನ್ನು ಗಮನಿಸಿ ನೋಡ್ರಿ. ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎನ್ನುವಂಥದ್ದು. ಈಗ ಒಂದು ವಿಷಯ ಬಹಳ ಪ್ರಮುಖವಾದದ್ದು, ದೇವರ ಗುಪ್ತವಾಗಿದ್ದ ಸಂಕಲ್ಪ ಅಂದರೆ ಏನು ಅನ್ನುವಂಥದ್ದು. ಡಾಕ್ಟರ್ ಕ್ರಿಸ್ವೆಲ್ ಅನ್ನುವಂತಹ ವ್ಯಾಖ್ಯಾನಕಾರರು ಹೇಳೋ ಹಾಗೆ, ಈ ಗುಪ್ತ ಸಂಕಲ್ಪವೆಂದರೆ ದೇವರು ರಾಜ್ಯವನ್ನು ತನ್ನದಾಗಿಸಿಕೊಂಡು ಭೂಮಿಯ ಮೇಲೆ ನೀತಿಯನ್ನು ಸ್ಥಾಪಿಸುವಲ್ಲಿ ಮಾಡುವಂತಹ ಒಂದು ದೊಡ್ಡ ತಡ ಮಾಡುವಿಕೆ. ಪಾಪ ಮತ್ತು ಮರಣಗಳು ಸ್ವೇಚ್ಛಾಚಾರವಾಗಿ ಅನೀತಿ ಬದುಕಿಗೆ ಜನರನ್ನು ನೂಕುವಂತಹದ್ದನ್ನು ದೇವರ ಒಂದು ಗುಪ್ತ ಸಂಕಲ್ಪದಲ್ಲಿ ನೋಡಬಹುದು. ಉಗ್ರತೆ ಇಲ್ಲದ ಒಂದು ಹಳ್ಳಿಯೂ ಇಲ್ಲ, ಕಪ್ಪು ಹನಿ ಇಲ್ಲದ ಒಂದು ಮಾನವ ಹೃದಯವೂ ಇಲ್ಲ, ಕಣ್ಣೀರಿಲ್ಲದ ದುಃಖಗಳಿಲ್ಲದ ಒಂದು ಮಾನವ ಜೀವಿತವೂ ಇಲ್ಲ, ಸಮಾಧಿಯ ಆಳಗಳೊಳಗೆ ಕ್ರಮೇಣವಾಗಿ ಕರಗಿ ಹೋಗುವ ಮನೆ ಮಂದಿಯನ್ನು ನೋಡದ ಕುಟುಂಬವಿಲ್ಲ, ಸಾವಿನಲ್ಲಿ ಮುಗಿಯದ ಜೀವಿತವಿಲ್ಲ. ಚರಿತ್ರೆಯ ಪುಟಗಳು ಮೊದಲನೆಯ ಕೊನೆಯಾದ ಸಮಯದಿಂದ ಈ ಸಮಯದವರೆಗೆ ರಕ್ತ, ಕಣ್ಣೀರು ಮತ್ತು ಮರಣಗಳಿಂದ ಬರೆಯಲ್ಪಟ್ಟಿವೆ. ಇದು ಮನಸ್ಸಿಗೆ ನಿಲುಕಲಾಗದ, ವಿವರಿಸಲಾಗದ ಗೂಢತೆ, ಸೈತಾನನ ಇರುವಿಕೆಯ ಗೂಢತೆ ಎನ್ನುವಂಥದ್ದು. ಆದರೂ ಕೂಡ ಕರ್ತನು ನೇಮಿಸಿದ ಆ ಸಮಯದಲ್ಲಿ 7ನೆಯ ದೇವದೂತನು ತುತ್ತೂರಿಯನ್ನು ಊದಲಿಕ್ಕಿದ್ದಾನೆ. 7ನೆಯ ದೇವದೂತನು ತುತ್ತೂರಿ ಊದುವ ದಿನಗಳಲ್ಲಿ ದೇವರ ಗೂಢ ಸಂಕಲ್ಪವು ನೆರವೇರುವುದು. ದೇವರ ತಾಳ್ಮೆ ಕೊನೆಗೊಳ್ಳುವಂತಹ ಸಮಯ. ದೇವರು ಮರಣಕ್ಕೆ ಇದು ನಿನ್ನ ಕೊನೆಯ ಆಹುತಿ ಎನ್ನುವಂತಹ ಸಮಯ. ಹಾಗೆ ಸೈತಾನನಿಗೆ ದೇವರು ಇದು ನೀನು ನಡೆಸುವ ಕೊನೆಯ ನಾಶನ ಕಾರ್ಯ ಎನ್ನುವಂತಹ ಸಮಯ. ದೇವರು ದುಷ್ಟತನಕ್ಕೆ ಇದು ನಿನ್ನ ಕೊನೆಯ ಪ್ರಯತ್ನ ಎನ್ನುವಂತಹ ಸಮಯ. ದೇವರು ಪಾಪಕ್ಕೆ ಇದು ನಿನ್ನ ಕೊನೆಯ ನರಕ ದಂಡನೆ ಎನ್ನುವಂತಹ ಸಮಯ. ಒಂದು ವಿಷಯ ಸ್ಪಷ್ಟವಾಗಿದೆ, ನಡೆಯಬೇಕಾಗಿರುವಂತಹ ಎಲ್ಲ ಸಂಗತಿಗಳ ಮೇಲೆ ದೇವರ ಸಾರ್ವಭೌಮತೆ ಇರುವಂಥದ್ದನ್ನು ಬಹಳ ನಿಶ್ಚಯಪೂರ್ವಕವಾಗಿ ಈ ಒಂದು ಅಧ್ಯಾಯ ತೋರಿಸುವಂಥದ್ದು. ಹಾಗೆಯೇ ಮಾನವ ಚರಿತ್ರೆಯ ಕೊನೆಯ ಕುರಿತು ಖಚಿತವಾಗಿ ಒತ್ತಿ ಹೇಳುವಂಥದ್ದಾಗಿದೆ. ವಿಶ್ವಾಸಿಗಳಿಗೆ ಇರುವಂತಹ ಒಂದು ಭದ್ರತೆ, ಹಾಗೆಯೇ ಪ್ರವಾದನೆಯ ನೆರವೇರುವಿಕೆಯನ್ನು ಕುರಿತು ಧೈರ್ಯವನ್ನುಗೊಳಿಸುವಂತಹ ಅಧ್ಯಾಯ ಇದಾಗಿದೆ. ಅಷ್ಟೇ ಅಲ್ಲದೇನೆ ಸುವಾರ್ತೆ ಸಾರುವಂಥದ್ದು ಎಷ್ಟು ಪ್ರಮುಖವಾದದ್ದು ಎನ್ನುವಂಥದ್ದನ್ನು ಕೂಡ ಈ ಒಂದು ಅಧ್ಯಾಯ ಸ್ಪಷ್ಟಪಡಿಸುವಂಥದ್ದು. ಈ ಅಧ್ಯಾಯದಲ್ಲಿ ನಾವು ನೋಡುವಂತಹ ಈ ಬಲಿಷ್ಠನಾದ ದೇವದೂತನ ಬಲಗಾಲನ್ನ ಸಮುದ್ರದ ಮೇಲೆಯೂ ಎಡಗಾಲನ್ನ ಭೂಮಿಯ ಮೇಲೆಯೂ ಕೂಡ ಇಟ್ಟುಕೊಂಡಿರುವಂತಹ ಒಬ್ಬ ದೇವದೂತನನ್ನು ನಾವು ನೋಡಿದಾಗ ಈ ಒಂದು ಭವಿಷ್ಯ ಇಡೀ ಪ್ರಪಂಚವನ್ನು ಕುರಿತದ್ದಾಗಿದೆ ಎನ್ನುವಂತಹ ಅರ್ಥ ಸ್ಪಷ್ಟವಾಗುವಂತಹದ್ದು. ನಾವು ಮುಂದಿನ ಭಾಗದಲ್ಲಿ ಇದರ ವಿವರವನ್ನು ಮತ್ತೆ ನೋಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.